ಜೈ ಭಾರತ್, ವಂದೇ ಮಾತರಂ. ಹಿಂದೂ ಮಹಾಸಾಗರದ ಮೇಲೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಅದು ಏನು ಗುಡ್ ನ್ಯೂಸ್ ಅಂದರೆ, ಈ ಭಾರತ, ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾ ಕರಾವಳಿ ಸಮೀಪ ಈ ಸ್ಥಳದಲ್ಲಿ ಹತ್ತಿರ ಬರುವ ಅಫನಾಸಿಸ್ ಸಿಕಿಟಿನ್ ಸಿಮೌಂಟ್ ಎಂಬ ಸಾಗರ ತಳದ ತಟದಲ್ಲಿ ಕೋಬಾಲ್ಟ್ ನಿಕ್ಷೇಪ ಇದೆ ಅಂತ ವರದಿ ಬಂದಿದೆ. ಈ ಬೆಟ್ಟವನ್ನು ಅಧ್ಯಯನ ಮಾಡಲು ಭಾರತ ಅನುಮತಿ ಕೋರಿ ಜಮೈಕಾದಲ್ಲಿರುವ ಇಂಟರ್ನ್ಯಾಷನಲ್ ಸೀ ಬೆಡ್ ಅಥಾರಿಟಿ ಬಳಿ ಭಾರತ ಅರ್ಜಿ ಹಾಕಿದೆ. ಕೋಬಾಲ್ಟ್ ಒಂದು ಹೆಚ್ಚು ಬೆಲೆ ಬಾಳುವ ವಸ್ತುವಾಗಿದೆ. ಇದು ಪ್ರಪಂಚದಾದ್ಯಂತ ಕಡಿಮೆ ಸ್ಥಳಗಳಲ್ಲಿ ಸಿಗುವಂತ ವಸ್ತುವಾಗಿದೆ. ಈಗ ಈ ಕೋಬಾಲ್ಟ್ ಸಮುದ್ರ ತಟದಲ್ಲಿ ಅಂದ್ರೆ ಹಿಂದೂ ಮಹಾಸಾಗರದಲ್ಲಿ ಈ 3 ರಾಷ್ಟ್ರಗಳ ಹತ್ತಿರ ಭಾರತದಿಂದ ಸುಮಾರು 1350 ಕಿಲೋಮೀಟರ್ ದೂರದಲ್ಲಿದ್ದರೆ, ಶ್ರೀಲಂಕಾದಿಂದ ಸುಮಾರು 1050 ಕಿಲೋಮೀಟರ್ ದೂರದಲ್ಲಿದೆ. ಈ ಕೋಬಾಲ್ಟ್ ಲೋಹವನ್ನು ಮೈನಿಂಗ್ ಮಾಡಲು ಭಾರತ ಪ್ರಯತ್ನಿಸುತ್ತಿದೆ. ಇಲ್ಲಿ ಭಾರತ ಮೈನಿಂಗ್ ನಡೆಸಲು ಒಂದು ಕಾರಣವಿದೆ. ಈ ನಿಕ್ಷೇಪವನ್ನು ಏನಾದರೂ ಭಾರತ ಬಿಟ್ಟರೆ ಚೀನಾ ಇಲ್ಲಿಗೆ ಬರುವ ಸಾಧ್ಯತೆಗಳಿವೆ. ಚೀನಾ ಇಲ್ಲಿಗೆ ಬಂದು ಮೈನಿಂಗ್ ಮಾಡೋ ಸಾಧ್ಯತೆ ಇದೆ. ಅದಕ್ಕೆ ಭಾರತ ಇಲ್ಲಿ ಮೈನಿಂಗ್ ಮಾಡಲು ಶಕ್ತಿ ಮೀರಿ ಪ್ರಯತ್ನ ಪಡುತ್ತಿದೆ. ಜಾಗತಿಕವಾಗಿ ಸಾಗರದ ಮಧ್ಯೆ ನಡೆಯುವ ಆರ್ಥಿಕ ಚಟುವಟಿಕೆಗಳ ಕಾನೂನು ನಿಯಂತ್ರಣ ಪ್ರಾಧಿಕಾರ ಎನಿಸಿರುವ ಇಂಟರ್ನ್ಯಾಷನಲ್ ಸೀ ಬೆಡ್ ಅಥಾರಿಟಿ ಇದರ ಬಳಿ ಅನುಮತಿಗಾಗಿ ಭಾರತ ಅರ್ಜಿ ಸಲ್ಲಿಸಿದೆ. ಸುಮಾರು $5 ಲಕ್ಷ ಶುಲ್ಕವನ್ನು ಕಟ್ಟಿರುವ ಭಾರತ ಈ ಜಾಗದಲ್ಲಿ 15 ವರ್ಷಗಳ ಕಾಲ ಭೌಗೋಳಿಕ ಪರಿಸರ ಅಧ್ಯಯನ ನಡೆಸಲು ಅನುಮತಿಸುವಂತೆ ಮನವಿ ಮಾಡಿದೆ. ಇನ್ನು ಈ ಸ್ಥಳದಲ್ಲಿ ಮೈನಿಂಗ್ ಮಾಡಲು ಕೂಡ ಭಾರತ ಪ್ರಯತ್ನಿಸುತ್ತಿದೆ. ಇದೊಂದು ಶಕ್ತಿಶಾಲಿ ಲೋಹವಾಗಿದ್ದು ಇದು ಅತ್ಯಂತ ವಿರಳ. ಇದರ ಬೆಲೆ ಕೂಡ ಹೆಚ್ಚು ವ್ಯಾಲ್ಯೂಯುತವಾಗಿದೆ. ಈ ಕೋಬಾಲ್ಟ್ ಅನ್ನೋದು ಈ ಭೂಮಿಯಲ್ಲಿ ಸಿಗುವಂತಹ ಅತ್ಯಂತ ವಿರಳ ಖನಿಜಗಳಲ್ಲಿ ಒಂದು. ಎಲೆಕ್ಟ್ರಿಕ್ ವಾಹನ ಮತ್ತು ಬ್ಯಾಟರಿಗಳಿಗೆ ಇದು ಮುಖ್ಯವಾಗಿ ಬಳಸಲಾಗುತ್ತದೆ. ಹೀಗಾಗಿ ಕೋಬಾಲ್ಟ್ಗೆ ಬಹಳಷ್ಟು ಬೇಡಿಕೆ ಇದೆ. ಭಾರತದಲ್ಲಿ 4-5 ಜಾಗದಲ್ಲಿ ಕೋಬಾಲ್ಟ್ ಇರುವಿಕೆಯನ್ನು ಗುರುತಿಸಲಾಗಿದೆ. ಇದರ ಮೈನಿಂಗ್ ಕಾರ್ಯ ಭಾರತಕ್ಕೆ ಹೊಸತು. ಬೇರೆ ದೇಶದಲ್ಲಿರುವ ಕೋಬಾಲ್ಟ್ ನಿಕ್ಷೇಪದ ಮೈನಿಂಗ್ ಪಡೆಯಲು ಭಾರತ ಪ್ರಯತ್ನಿಸುತ್ತಿದೆ. ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ, ಇಲ್ಲಿ ಶ್ರೀಲಂಕಾ ಕೂಡ ಹತ್ತಿರ ಆಗಿರೋದ್ರಿಂದ ಶ್ರೀಲಂಕಾ ಕೂಡ ಇಲ್ಲಿ ಮೈನಿಂಗ್ ನಡೆಸಲು ಪ್ರಯತ್ನಿಸುತ್ತಿದೆ. ಇನ್ನು ಈ 3 ದೇಶಗಳ ಪೈಕಿ ಶ್ರೀಲಂಕಾಕ್ಕೆ ಹತ್ತಿರವಾಗಿದ್ದರಿಂದ ಇದು ಶ್ರೀಲಂಕಾಕ್ಕೆ ಸೇರಿಸಿದು ಅಂತ ಶ್ರೀಲಂಕಾ ವಾದಿಸುತ್ತಿದೆ. ಈ ಕೋಬಾಲ್ಟ್ ಇರುವ ಸ್ಥಳ ಯಾವ ದೇಶಕ್ಕೂ ಸೇರಿಲ್ಲ. ಆದರೆ ಸಾಗರದ ಗಡಿಭಾಗಗಳಲ್ಲಿ 200 ನಾಟಿಕಲ್ ಮೈಲುಗಳಷ್ಟೇ ವಿಸ್ತರಣೆ ಶ್ರೀಲಂಕಾ ಹಲವು ವರ್ಷಗಳ ಹಿಂದೆ ಅರ್ಜಿ ಹಾಕಿ. ಈ ನಿಕ್ಷೇಪ ಇರುವ ಸ್ಥಳ ಯಾವ ರಾಷ್ಟ್ರಕ್ಕೂ ಸೇರಿದ್ದಲ್ಲ. ಶ್ರೀಲಂಕಾ 200 ನಾಟಿಕಲ್ ಮೈಲುಗಳಷ್ಟು ವಿಸ್ತರಣೆಗೆ ಹಲವು ವರ್ಷಗಳ ಹಿಂದೆ ಅರ್ಜಿ ಹಾಕಿತ್ತು. ಆದರೆ ಭಾರತ ಈ ಅರ್ಜಿ ಬಗ್ಗೆ ತಕರಾರು ವ್ಯಕ್ತಪಡಿಸಿತ್ತು. ಒಂದು ವೇಳೆ ಈ ಅಂತಾರಾಷ್ಟ್ರೀಯ ಕೋರ್ಟ್ನಲ್ಲಿ ಶ್ರೀಲಂಕಾ ಪರವಾಗಿ ತೀರ್ಪು ಬಂದರೆ ಈ ಕೋಬಾಲ್ಟ್ ನಿಕ್ಷೇಪದ ಸ್ಥಳವು ಕೂಡ ಶ್ರೀಲಂಕಾ ವ್ಯಾಪ್ತಿಗೆ ಬರ್ತದೆ. ಇನ್ನು ಅಫನಾಸಿ ನಿಕಿಟಿನ್ ಸಿಮೌಂಟ್ ಜಾಗದ ಮೇಲೆ ಭಾರತಕ್ಕೆ ಆಸಕ್ತಿ ಇರುವುದು ಕೇವಲ ಕೋಬಾಲ್ಟ್ ಖನಿಜದ ವಿಚಾರಕ್ಕೆ ಮಾತ್ರವಲ್ಲ. ಒಂದು ವೇಳೆ ಈ ಸ್ಥಳವನ್ನು ಭಾರತ ಬಿಟ್ಟರೆ ಅಲ್ಲಿ ಚೀನಾ ಬರುವ ಸಾಧ್ಯತೆಗಳಿವೆ. ಈ ಹಿಂದೂ ಮಹಾಸಾಗರದಲ್ಲಿ ಚೀನಾ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸುವುದು ಭಾರತಕ್ಕೆ ಇಷ್ಟ ಇಲ್ಲ. ಹೀಗಾಗಿ ಭಾರತ ತನ್ನ ಹಿಂದೂ ಮಹಾಸಾಗರದಲ್ಲಿ ಪ್ರಾಬಲ್ಯವನ್ನು ಹೆಚ್ಚಿಸುತ್ತಿದೆ.